ಸಮಯದಲ್ಲಿ ಅವ್ರ ಮೇಲೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿರು ಅಂತ ಕೇಸ್ ಹಾಕೋದು. ಇನ್ಯಾವ ಕೇಸ್ ಹಾಕಾಗುತ್ತೆ KRS ಪಕ್ಷದವ್ರ ಮೇಲೆ? ಅದು 2-3 ಕೇಸ್ ಹಾಕದ್ಮೇಲೆ ರೌಡಿ ಶೀಟರ್ ಆಗ್ತೀನಿ ಅಂತದ್ದು. ನ್ಯಾಯಾಲಯದಲ್ಲಿ ಚೀಮಾರಿ ಆಗ್ತಾ ಇದ್ದಾರೆ. ಕರ್ತವ್ಯಕ್ಕೆ ಅಡ್ಡಿಪಡಿಸೋ ಕೇಸ್ಗಳನ್ನ ನೀವು ಇದೇ ರೀತಿ ಹಾಕೊಂಡು ಹೋಗ್ತಾ ಇದ್ರೆ ಜೈಲ್ ಬರೋ ಚಳುವಳಿಯನ್ನ KRS ಪಕ್ಷದ ಕಾರ್ಯಕರ್ತರು ಮಾಡ್ತಾರೆ. ಇವತ್ತು ಎದುರಿಸ್ತಾ ಇದ್ದೀರಿ, ರೌಡಿ ಶೀಟರ್ ಮಾಡ್ತೀನಿ ಮತ್ತೊಂದು. ಸ್ವಾಮಿ, ನಾವು ಹುಟ್ಟಿರುವಂತದ್ದು ಸಂಗೊಳ್ಳಿ ರಾಯಣ್ಣ, ಇಮ್ಮಡಿ ಪುಲಿಕೇಸಿ, ಕಿತ್ತೂರು ರಾಣಿ ಚೆನ್ನಮ್ಮನ ಸಂತತಿಯ ಕನ್ನಡ ನಾಡಿನಲ್ಲಿ. ನಾವು ಅವತ್ತು ಹೇಳ್ತಾ ಇದ್ವಿ, ಸವಣೂರಲ್ಲಿ ನಾವು ಲಿಂಗೇಗೌಡರು ಎಲ್ಲ ಅಲ್ಲಿ ಏನು ಹಣವನ್ನ ಹಂಚ್ತಾ ಇದ್ರು. ಆ ಸಮಯದಲ್ಲಿ ಕುಂಬಾರ ಅಂತಾನೆ ಯಾರೋ ಒಬ್ಬರ DYSP ಬಂದ, ಕಡೆ ಪಕ್ಷ ಗೋಲಿಬಾರ್ ಬೇಕಾದ್ರೂ ಮಾಡ್ತೀವಿ ಅಂದ. ನಾವು ಈ ಗುಂಡಿಗೆಗೆ ನಿಮ್ ಪೊಲೀಸರನ್ನ ಬಂದೂಕಿನ ಗುಂಡಿಗೆ ಎದುರ್ಕೊಂಡು ಹೋಗುವಂತವ್ರಲ್ಲ, ಎದೆ ಬೇಕಾದ್ರು ಒಡ್ಡಿ ನಿಂತ್ಕೊಳ್ತೀವಿ ಅಂತ ಅವತ್ತು ಚಾಲೆಂಜ್ ಹಾಕಿದ್ವಿ. ಆವತ್ತು ಇಲ್ಲಿದ್ದಂತ ಸಾಕಷ್ಟು ಜನ, ಕಿತ್ತೂರು ರಾಣಿ ಚೆನ್ನಮ್ಮನಂತವ್ರು ಸಾಕಷ್ಟು ಜನ ಮುಂದೆ ನಿಂತ್ಕೊಂಡ್ರು. ನಾನಂದೆ ಆ ಸಮಯದಲ್ಲಿ ಮುಂದೆ ನಿಂತ್ಕೊಳ್ಳಿ ಅಂತ ಹೇಳಿದೆ, ಮುಂದೆ ನಿಂತ್ಕೊಂಡ್ರು. ಅಂತ ಮಹಿಳಾಮಣಿಗಳು KRS ಪಕ್ಷ ಇವತ್ತು ಪುಟ್ಟಿ ಹಾಕಿರುವಂತದ್ದು. ಒಬ್ಬ ಪೊಲೀಸು ಕೂಡ ಮುಂದೆ ಬರಕ್ಕಾಗ್ಲಿಲ್ಲ. ಹೇಳ್ತಾ ಇದ್ರು ತೆಗಿಸು ನಾನು ನೋಡ್ತೀನಿ ಅಂತ.